ಹಲೋ ಫ್ರೆಂಡ್ಸ್, ನಾನೀಗ ಇನ್ಸ್ಟೆಂಟ್ ರ್ಯಾಡಿಸ್ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ರ್ಯಾಡಿಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದು ಹೆಲ್ತಿ ಕೂಡ. ಇದಕ್ಕೆ ಶೀತ ಗೀತ ಏನಿಲ್ಲ, ಎಲ್ಲ ಯಾವಾಗ ಬೇಕಾದರೂ ತಿನ್ಬೋದು. ಬಾಡಿಗೆ ತುಂಬ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ಹಂಗಾಗಿ ಒಮ್ಮೆ ಮಾಡಿಕೊಂಡು ಇದು ಸೈಡ್ಸು ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇವಾಗ ಕಾಯಿ ಪೀಸ್ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ನೋಡಿ ಫ್ರೆಂಡ್ಸ್. ಇವಾಗ ಮಿಕ್ಸಿ ಮಾಡಲಿಕ್ಕೆ ಖಾರಕ್ಕೆ ನೋಡಿ 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಸಾಕು. ಮತ್ತು ಈ ತೆಂಗಿನಕಾಯಿ ಪೀಸ್ಗಳನ್ನ ಸಹ ಹಾಕ್ತೀನಿ. ಇದು ತರಿಯಾಗಿ ಒಂದು ಸರಿ ತಿರುಗಿಸ್ತೀನಿ ಅಷ್ಟೇ ಮಿಕ್ಸಿನ. ತೆಂಗಿನಕಾಯಿ ಪೀಸು ಮತ್ತು ಒಂದು ಚಿಟಿಕೆಯಷ್ಟು ಜೀರಿಗೆ, ಮತ್ತು ಒಂದು ಸ್ಪೂನು ಹುರುಗಡ್ಲೆ, ಇಷ್ಟು ಹಾಕ್ತೀನಿ. ಮತ್ತು ಉಪ್ಪು ಸೇರಿಸ್ಬೇಕು. ನಾನು ಉಪ್ಪು ಸೇರಿಸೋದಿಲ್ಲ, ಅದು ಇದಕ್ಕೆ ಸೇರಿಸ್ತೀನಲ್ಲ ಮೂಲಂಗಿಗೆ, ಅದರಲ್ಲೇ ಮೇಂಟೈನ್ ಮಾಡ್ತೀನಿ, ಹಂಗಾಗಿ ಉಪ್ಪು ಸೇರಿಸಲ್ಲ. ಇದು ನಾವು ಒಂದು ಸರಿ ಮಿಕ್ಸಿನ ತಿರುಗಿಸ್ಕೊಬರ್ತೀನಿ. ನೋಡಿ, ಇವಾಗ ಇದು ರೆಡಿ ಆಯಿತು. ಈ ಥರ ತರಿಯಾಗಿರಬೇಕು. ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ. ಜೀರಿಗೆ ಹಾಕಿದ್ದೀವಲ್ಲ ಅದಕ್ಕೆ. ನೋಡಿ, ಈಗ ಇದು ರೆಡಿ ಆಯಿತು. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ,
ಕರಿಬೇವು ಹಾಕಿದ್ದೀನಿ. ಮೂಲಂಗಿ ಹಾಕಿದ್ದೀನಿ. ಇದಕ್ಕೆ ಇವಾಗಲೇ ಉಪ್ಪು ಸೇರಿಸ್ತಾ ಇದ್ದೀನಿ. ತುಂಬ ಎಳೆದಿದೆ ಫ್ರೆಂಡ್ಸ್, ಹಾಗಾಗಿ ಇದರಲ್ಲೇ ಬೆಂದೋಗುತ್ತೆ. ಕೆಲವ್ರಿಗೆ ಅದು ಬೇಯಬೇಕು, ಚೆನ್ನಾಗಿ ಬೇಯಬೇಕು, ಅದ್ರ ವಾಸನೆ ಇಷ್ಟ ಆಗಲ್ಲ ಅನ್ನೋರು ಈ ಸಮಯದಲ್ಲಿ ಹಿಂಗೆ ಹುರಿದೆಲ್ಲ ಆದಮೇಲೆ ನೋಡಿ ಆವಾಗಲೇ ಎಷ್ಟು ಅದು ಕರಗ್ದಂಗೆ ಆಯಿತು. ನೋಡಿ ಮೂಲಂಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಷ್ಟೋ ಜನರು, ಇದು ಮುಕ್ಕಾಲು ಭಾಗ ಜನರು ಇಷ್ಟಪಡಲ್ಲ ಮೂಲಂಗಿನ. ಈ ಥರ ಮಾಡ್ಕೊಂಡು ತಿನ್ನಿ, ನೀವೇ ಇಷ್ಟಪಡ್ತೀರ, ಚೆನ್ನಾಗಿರುತ್ತೆ. ಸೈಡ್ಸ್ ಆಗಿ ಮಾಡ್ಕೊಳ್ಳಿ ಪಲ್ಯ ಥರ. ನಂತರ ಇದಕ್ಕೆ ಸ್ವಲ್ಪ ವಾಟ್ರ್ ಸೇರಿಸ್ತೀನಿ. ಇವಾಗ ಇದನ್ನ ಒಂದು 4 ನಿಮಿಷ ಸಣ್ಣ ಊರಿನಲ್ಲಿ, ಮೀಡಿಯಮ್ ಊರಿನಲ್ಲಿ ಬಿಡ್ತೀನಿ. ಇವಾಗ ಇದು ಕರೆಕ್ಟಾಗಿ ಬೆಂದಿದೆ ನೋಡಿ. ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಇವಾಗ ನಾನು ಈ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟ್ ಮೂಲಂಗಿ ಪಲ್ಯ ರೆಡಿ ಆಯಿತು. ನಾನು ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಇನ್ಸ್ಟೆಂಟ್ ಮೂಲಂಗಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಕೂಡ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಮನೆಯಲ್ಲಿ ಇಷ್ಟಪಡದವರು ಸಹ ಈ ಥರ ಸೈಡ್ಸಾಗಿ ಮಾಡಿಕೊಟ್ರೆ ಇಷ್ಟಪಟ್ಕೊ ತಿಂತಾರೆ. ಒಂದು ಸರಿ ಮಾಡಿ ಫ್ರೆಂಡ್ಸ್, ಹಾಗೆ ಇಷ್ಟಪಟ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ, ಖುಷಿ ಪಡಿ. ಮರೆಯದೆ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.